ಕೂಡ ನಾವು ಎಲ್ಲರೂ ಹೆಂಗೆ ಬೈತಾ ಇದ್ರು ಅಂದರೆ ಈ ದರ್ಶನದ ಯಾವಾಗಾದರೂ ಬಿಡ್ತೀರಿ ಸರ್, ನೀವು ಯಾವಾಗಾದರೂ ಬಿಡ್ತೀರಿ, ಬೆಳಗ್ಗೆಯಿಂದ ರಾತ್ರಿವರೆಗೂ ಬರೀ ದರ್ಶನ ತೋರಿಸ್ತೀರಲ್ಲ ಅಂತೇಳಿ. ದರ್ಶನದ ಯಾಕೆ ತೋರಿಸ್ತೀವಿ ಅಂತಂದರೆ ನೀವು ನೋಡ್ತೀರಿ, ಬೈಯೋದು ಮಾಡ್ತೀರಿ, ನೋಡೋದು ಮಾಡ್ತೀರಿ. ಅದ್ರ ಜೊತೆಗೆ ಈಗ ಚಾರ್ಜ್ ಶೀಟ್ ಬಹಳ ಇಂಪಾರ್ಟೆಂಟ್ ಇತ್ತು. ಚಾರ್ಜ್ ಶೀಟ್ ಈಗ ಫೈನಲಿ ಬಂದಾಗ್ಬಿಟ್ಟಿದೆ. ನಮ್ಮ ಬಾಸು ದೇವರ ಸಮಾನ, ನಮ್ಮ ಬಾಸು ದೇವರು ಅಂತೇಳಿ ದೇವಸ್ಥಾನದ ಗರ್ಭಗುಡಿಯಲ್ಲೆಲ್ಲ ಫೋಟೋ ಇಟ್ಟು ಪೂಜೆ ಎಲ್ಲ ಮಾಡಿಸಿದ್ರಲ್ಲ. ಕೆಲವರಂತೂ 3 ತಿಂಗಳಿಗೆ ಬಂದ್ಬಿಡ್ತಾರೆ ಆಚೆಗೆ, 2 ತಿಂಗಳಿಗೆ ಆಚೆ ಬಂದ್ಬಿಡ್ತಾರೆ ಅಂತೆಲ್ಲ ಬಿಲ್ಡಪ್ ಕೊಟ್ಟಿದ್ದು. ಅವ್ರು ಯಾರು ಕೊಟ್ಟರೋ ಗೊತ್ತಿಲ್ಲ. ಈಗ ಚಾರ್ಜ್ ಶೀಟ್ ನೋಡಿದ್ರಂತೂ ಆಚೆ ಬರುವಂಥ ಲಕ್ಷಣ ಯಾವುದೂ ಕೂಡ ಇಲ್ಲ. ದರ್ಶನ್ ಆ್ಯಂಡ್ ಪಟಾಲಂ ವಿರುದ್ಧ ಈಗ ಚಾರ್ಜ್ ಶೀಟ್ ಆಗಿದೆ. 3991 ಪುಟಗಳ ಚಾರ್ಜ್ ಶೀಟು, 231 ಸಾಕ್ಷಿಗಳು, 17 ಆರೋಪಿಗಳ ವಿರುದ್ಧ ದೋಷಾರೋಪ ಪಟ್ಟಿ. ಯಾವ್ಯಾವ ಸೆಕ್ಷನ್ಗಳ ಅಡಿ ಚಾರ್ಜ್ ಶೀಟ್ ಆಗಿದೆ, ಯಾವ್ಯಾವ ಸಾಕ್ಷ್ಯಗಳನ್ನು ಕೋರ್ಟ್ ಮುಂದಿಟ್ಟಿದ್ದಾರೆ, ಪೊಲೀಸರು ಸಲ್ಲಿಸಿರುವಂಥ ಚಾರ್ಜ್ ಶೀಟ್ನಲ್ಲಿ ಏನಿದೆ, ಬಹಳ ಇಂಪಾರ್ಟೆಂಟ್. ಲೆಕ್ಕಾಚಾರ ಎಲ್ಲಿಗೆ ಬಂದಿತ್ತು ಅಂತಂದರೆ ಚಾರ್ಜ್ ಶೀಟ್ನಲ್ಲಿ. ಅಂದರೆ ಇವರ ಮೇಲೆ ಕೇಸ್ ಆದಂಥ ಸಂದರ್ಭದಲ್ಲಿ ಜೂನ್ 8ನೇ ತಾರೀಕಿಗೆ ರೇಣುಕಾಸ್ವಾಮಿಯ ಕೊಲೆ ಆಗುತ್ತೆ, ಜೂನ್ 9ನೇ ತಾರೀಕಿಗೆ ಇವರೆಲ್ಲ ಅರೆಸ್ಟ್ ಆಗ್ತಾರೆ. ಆ ಸಂದರ್ಭದಲ್ಲಿ FIR ದಾಖಲಾದಾಗ ಆರೋಪಿ ಸ್ಥಾನದಲ್ಲಿ ಮೊದಲನೇ ಆರೋಪಿಯಾಗಿ ಪವಿತ್ರ ಗೌಡ ನಿಲ್ಲಿಸ್ತಾರೆ, 2ನೇ ಆರೋಪಿಯಾಗಿ ದರ್ಶನ ನಿಲ್ಲಿಸ್ತಾರೆ. ಬಟ್ ಚಾರ್ಜ್ ಶೀಟ್ ಹಾಕಬೇಕಾದ್ರೆ ಇದು ಬದಲಾಗುತ್ತೆ ಅಂತ ಅನ್ಕೊಂಡಿದ್ವಿ. ಅಥವಾ ರಕ್ಷಣೆ ಮಾಡಿಬಿಡ್ತಾರೆ, ಆರೋಪಿ 2 ಆಗಿರುವಂಥ ದರ್ಶನ್ ಆರೋಪಿ 10 ಅಥವಾ 11 ಆಗ್ಬಿಡ್ತಾರೆ, ಜಾಮೀನು ಸಿಗಕ್ಕೆ ಸುಲಭ ಆಗ್ಬಿಡುತ್ತೆ ಅಂತ ಲೆಕ್ಕಾಚಾರ ಹಾಕ್ಕೊಂಡಿದ್ರು. ಇಲ್ಲ, ವೆರಿ ಟಫ್. ಪೊಲೀಸರು ಸಾಕ್ಷಿಗಳ ಆಧಾರದ ಮೇಲೆ ಹೇಗಿದೆಯೋ ಹಾಗೇ ಇಟ್ಟಿದ್ದಾರೆ. ಒಂದು ಸಲ್ಯೂಟನ್ನು ಪೊಲೀಸರಿಗೆ ಹೇಳಲೇಬೇಕು. ಹಾಗಿದ್ದಾಗ ಚಾರ್ಜ್ ಶೀಟ್ನಲ್ಲಿ ಏನಿದೆ ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ದರ್ಶನ್ ಅಂಡ್ ಪಟಾಲಂ ವಿರುದ್ಧ ಚಾರ್ಜ್ ಶೀಟ್. ಕೋರ್ಟ್ಗೆ 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ. 17 ಆರೋಪಿಗಳ ವಿರುದ್ಧ ದೋಷಾರೋಪ ಪಟ್ಟಿ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ ಅಂಡ್ ಪಟಾಲಂ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ಬೆಂಗಳೂರಿನ 24ನೇ ACMM ಕೋರ್ಟ್ಗೆ ತನಿಖಾಧಿಕಾರಿ ACP ಚಂದನ್ ದೋಷಾರೋಪ ಪಟ್ಟಿ ಸಲ್ಲಿಸಿದ್ದಾರೆ. 3 ತಿಂಗಳ ಸುದೀರ್ಘ ತನಿಖೆಯ ಬಳಿಕ ಪ್ರಬಲ ಸಾಕ್ಷ್ಯಗಳೊಂದಿಗೆ 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಭಾಗಿಯಾದ 17 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 3 ಪ್ರತ್ಯಕ್ಷ ಸಾಕ್ಷಿಗಳು ಇವೆ. FSL ಮತ್ತು CFSL ನಿಂದ 8 ವರದಿಗಳು ಇವೆ. ಈ ಪ್ರಕರಣದಲ್ಲಿ ಒಟ್ಟು 231 ಸಾಕ್ಷಿಗಳಿವೆ. ಕೊಲೆ ಕೇಸ್ನಲ್ಲಿ ಇನ್ನೂ ತನಿಖೆ ಪೂರ್ಣಗೊಂಡಿಲ್ಲ. ಹೀಗಾಗಿ CRPC 173(8) ಅಡಿಯಲ್ಲಿ ಪ್ರಿಲಿಮಿನರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಬರೋಬ್ಬರಿ 3 ತಿಂಗಳ ಕಾಲ ತನಿಖೆ ನಡೆಸಿದಂತ ಪೊಲೀಸರು ಇವತ್ತು ದೋಷಾರೋಪ ಪಟ್ಟಿಯನ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಅಂದ್ರೆ 3991 ಪುಟಗಳು ಜೊತೆಗೆ 237 ಸಾಕ್ಷ್ಯಗಳು, ಅದರಲ್ಲಿ 3 ಪ್ರತ್ಯಕ್ಷ ಸಾಕ್ಷ್ಯಗಳು ಅಂದರೆ ಐ ವಿಟ್ನೆಸ್ಗಳನ್ನು ಕೂಡ ಸೇರಿಸಿ ಈಗ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಜೊತೆಗೆ ದೋಷಾರೋಪ ಪಟ್ಟಿಯಲ್ಲಿ ಸಾಕಷ್ಟು FSLನ ರಿಪೋರ್ಟ್ಗಳನ್ನು ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. ಇಡೀ ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರ, ಪವಿತ್ರ ಗೌಡ ಅವರ ಪಾತ್ರ ಮತ್ತು ರೇಣುಕಾಸ್ವಾಮಿಯ ಹತ್ಯೆ ಯಾವ ವಿಚಾರಕ್ಕೆ ನಡೆದಿತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಚಾರ್ಜ್ ಶೀಟ್ ನಲ್ಲಿ ಪವಿತ್ರ ಗೌಡ A1, ದರ್ಶನ್ A2. ಈ ಮೊದಲು FIR ಹಾಕುವಾಗ ದರ್ಶನ್ A2 ಆರೋಪಿಯಾಗಿದ್ರೆ ಪವಿತ್ರ ಗೌಡ A1 ಆರೋಪಿಯಾಗಿದ್ರು. ಇದನ್ನ ಚಾರ್ಜ್ ಶೀಟ್ ನಲ್ಲಿ ಬದಲಿಸಬಹುದು ಅಂತ ಊಹಿಸಲಾಗಿತ್ತು. ದರ್ಶನ್ A1 ಹಾಗೂ ಪವಿತ್ರ A2 ಆಗಲಿದ್ದಾರೆ ಎನ್ನಲಾಗಿತ್ತು. ಆದರೆ ತನಿಖಾ ತಂಡ ದರ್ಶನ್ ಅವರನ್ನ 2ನೇ ಆರೋಪಿಯಾಗಿ ಉಲ್ಲೇಖ ಮಾಡಿದೆ. ಇದರಿಂದ ಪವಿತ್ರ A1 ಆರೋಪಿಯಾಗಿ ಮುಂದುವರೆದಿದ್ದಾರೆ. ಡಿ ಗ್ಯಾಂಗ್ ಚಾರ್ಜ್ ಶೀಟ್. A1 ಪವಿತ್ರ ಗೌಡ, A2 ದರ್ಶನ್, A3 ಪವನ್, A4 ರಾಘವೇಂದ್ರ, A5 ನಂದೀಶ್, A6 ಜಗದೀಶ್, A7 ಅನುಕುಮಾರ್, A8 ರವಿಶಂಕರ್, A9 ಧನ್ರಾಜ್, A10 ವಿನಯ್, A11 ನಾಗರಾಜ್, A12 ಲಕ್ಷ್ಮಣ್, A13 ದೀಪಕ್, A14 ಪ್ರದೂಷ್, A15 ಕಾರ್ತಿಕ್, A16 ಕೇಶವಮೂರ್ತಿ, A17 ನಿಖಿಲ್ ನಾಯಕ್. ಹಾಗಾದ್ರೆ ಪೊಲೀಸರು ಸಲ್ಲಿಸಿರುವ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿವೆ ಅಂತ ನೋಡೋದಾದ್ರೆ, ಡಿ ಗ್ಯಾಂಗ್ ಚಾರ್ಜ್ ಶೀಟ್. ಕೊಲೆ ಕೇಸಲ್ಲಿ ಒಟ್ಟು 231 ಸಾಕ್ಷ್ಯಗಳು, 3 ಪ್ರತ್ಯಕ್ಷ ಸಾಕ್ಷಿದಾರರು, 8 FSL CFSL ವರದಿ, ಹತ್ಯೆಗೆ ಬಳಸಿದ್ದ ಲಾಠಿ, ಮರದ ಪೀಸ್, CDR ರಿಪೋರ್ಟ್ಗಳು, ಆರೋಪಿಗಳ ಬಟ್ಟೆಗಳ ಸ್ಯಾಂಪಲ್ಸ್, CCTV ದೃಶ್ಯಗಳು, 97 ಸಾಕ್ಷಿಗಳು, CRPC 164, 161 ಅಡಿ ಹೇಳಿಕೆ, 59 ಪಂಚರ ಸಕ್ಷಮ ಮಹಜರ್, 28 ಸ್ಥಳದಲ್ಲಿ ಪೊಲೀಸರು ಮಹಜರ್, 56 ಪೊಲೀಸರು ತನಿಖೆಯಲ್ಲಿ ಭಾಗಿ, 70 ಜನರ ಹೇಳಿಕೆ ದಾಖಲು, 8 ಸರ್ಕಾರಿ ಅಧಿಕಾರಿಗಳ ಸಾಕ್ಷಿ. ಹಾಗಾದ್ರೆ ಪೊಲೀಸರು ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ನಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಅನ್ನೋದನ್ನು ನೋಡೋದಾದ್ರೆ, ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಯಾವೆಲ್ಲ ಸೆಕ್ಷನ್ಗಳ ಅಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ ಅಂತ ನೋಡೋದಾದ್ರೆ, ಡಿ ಗ್ಯಾಂಗ್ ವಿರುದ್ಧ ಯಾವ ಸೆಕ್ಷನ್? ಅಪಹರಣ, ಕೊಲೆ, ಸಾಕ್ಷಿನಾಶ, ಒಳಸಂಚು, ದರೋಡೆ, ಕಾನೂನು ಬಾಹಿರ ಗುಂಪುಗೂಡುವಿಕೆ. 14 ಜನರ ವಿರುದ್ಧ ಕಿಡ್ನಾಪ್ ಮತ್ತು ಕೊಲೆ ಆರೋಪ. 3 ಆರೋಪಿಗಳ ಮೇಲೆ ಸಾಕ್ಷ್ಯನಾಶ ಕೇಸ್.
ಕಿಡ್ನಾಪ್ ಮಾಡಿಸಿದ್ದು, ಹಲ್ಲೆ ಮಾಡಿದ್ದು, ಕೊಲೆ ನಂತರ ಮುಚ್ಚಿ ಹಾಕಲು ಹಣ ನೀಡಿದ್ದು ದರ್ಶನ್ ಅನ್ನೋದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ದರ್ಶನ್ ಬಟ್ಟೆ ಮತ್ತು ಶೂ ನಲ್ಲಿ ರೇಣುಕಾಸ್ವಾಮಿ ರಕ್ತ ಇರೋದು ಪತ್ತೆಯಾಗಿದೆ. ಇದರಿಂದ ದರ್ಶನ್ ಹಲ್ಲೆ ಮಾಡಿರುವ ಬಗ್ಗೆ ಮತ್ತು ಕೊಲೆಯಲ್ಲಿ ಭಾಗಿಯಾದ ಬಗ್ಗೆ ಖಚಿತ ಮಾಹಿತಿ ಉಲ್ಲೇಖಿಸಲಾಗಿದೆ. ದರ್ಶನ್ ಮತ್ತು ಪವಿತ್ರ ಸೇರಿ 14 ಆರೋಪಿಗಳ ವಿರುದ್ಧ ಅಪಹರಣ ಮತ್ತು ಕೊಲೆ ಆರೋಪದಡಿ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. 3 ಆರೋಪಿಗಳ ಮೇಲೆ ಮಾತ್ರ ಸಾಕ್ಷ್ಯನಾಶ ಆರೋಪದಡಿ ದೋಷಾರೋಪ ಪಟ್ಟಿ ಸಲ್ಲಿಸಿದ್ದಾರೆ. A15 ಕಾರ್ತಿಕ್, A16 ಕೇಶವಮೂರ್ತಿ, A17 ನಿಖಿಲ್ ನಾಯಕ್ ಮೇಲೆ ಮಾತ್ರ ಸಾಕ್ಷಿನಾಶ ಪ್ರಕರಣ ದಾಖಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬಂಧನವಾಗಿರುವಂಥ ದರ್ಶನ್ ಅಂಡ್ ಗ್ಯಾಂಗ್ನ 17 ಜನ ಆರೋಪಿಗಳಲ್ಲಿ 14 ಜನ ಆರೋಪಿಗಳ ವಿರುದ್ಧ ಕೊಲೆ ಕೇಸ್, ಕಿಡ್ನಾಪ್ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಸಲಾಗಿದೆ. ಉಳಿದ 4 ಆರೋಪಿಗಳಾದ ಕಾರ್ತಿಕ್ ಅಲಿಯಾಸ್ ಕಪ್ಪೆ, ನಿಖಿಲ್ ನಾಯಕ್ ಸೇರಿದಂತೆ ಇನ್ನುಳಿದ 3 ಆರೋಪಿಗಳ ವಿರುದ್ಧ ಕೇವಲ ಸಾಕ್ಷ್ಯನಾಶ ಆರೋಪದಡಿ ಈಗಾಗಲೇ ಪೊಲೀಸರು ಚಾರ್ಜ್ ಶೀಟನ್ನು ಸಲ್ಲಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಹೊರಬರ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಇದೇ ರೀತಿ ಮುಂದುವರಿತಾ ಇದ್ರೆ ನಾನು ಮಧ್ಯಾಹ್ನ ಹೇಳ್ತಾ ಇದ್ದೆ, ಕಾಟೇರ ಮೂವಿಯಲ್ಲಿ ಲಾಸ್ಟ್ ಕೊನೆಯದಾಗಿ ಎಂಟ್ರಿ ಕೊಡ್ತಾರಲ್ಲ ಅವರು, ಹಂಗೆ ನೋಡ್ಬೇಕಾಗತ್ತೇನೋ ದರ್ಶನ್ ಅವ್ರನ್ನ. ಯಾರಿಗೆ ಗೊತ್ತು, ಅವ್ರ ಮೂವಿಗಳಲ್ಲಿ ಆಗಿರುವಂಥದ್ದು ನಿಜ ಜೀವನದಲ್ಲೂ ನಡೆದಿರುವಂಥದ್ದಕ್ಕೂ ತುಂಬ ಹೀರೋಗಳದ್ದು ಹಂಗೆ ಇದೆಯಲ್ವ, ತುಂಬ ಲಿಂಕ್ ಹಾಕ್ಕೊಳ್ತಾರೆ. ಆ ಮೂವಿಗಳಲ್ಲಿದ್ದ ರೀತಿಯಲ್ಲಿ ಅವ್ರ ಜೀವನ ನಡೆದ್ಬಿಟ್ಟಿದ್ದೀರಿ ಅಂತೇಳಿ ಇಲ್ಲೂ ಆಗಬಹುದೇನೋ. ಯಾಕಂದರೆ ಈಗ ಇಷ್ಟೊಂದು ಸಾಕ್ಷ್ಯಗಳನ್ನು ಪ್ರಬಲವಾಗಿ ಇಟ್ಕೊಂಡಿದ್ದಾರೆ ಅಂತಂದರೆ, ಎರಡನೇ ಆರೋಪಿಯಾಗಿರೋರು ಎರಡನೇ ಆರೋಪಿಯಲ್ಲಿ ಉಳ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಸಾಕ್ಷ್ಯಗಳಿದೆ ಅನ್ನೋದಾದರೆ ಚಾರ್ಜ್ ಶೀಟ್ನಲ್ಲಿ ಗೊತ್ತಿಲ್ಲ ನಾಳೆಗೆ. ಆಮೇಲೆ ಆಚೆ ಬರಬೇಕಾದ್ರೆ ಸೇಮ್ ಕಾಟೇರ ಮೂವಿ ಈ ಕಡೆಗೆ ತೋರಿಸೋದು, ಈ ಕಡೆಗೆ ದರ್ಶನ್ ಬರೋದು, ಎರಡೂ ಕೂಡ ಅಲ್ಲಿ ಇಲ್ಲಿ ಪಕ್ಕ ಪಕ್ಕ ಎರಡು ವಿಜುವಲ್ ಹಾಕ್ಬಿಟ್ರೆ ಕರೆಕ್ಟಾಗಿ ಕಾಣಿಸ್ಬೋದೇನೋ, ಹಂಗಾಗ್ಬೋದೇನೋ ಗೊತ್ತಿಲ್ಲ.